ಜೈ ಹಿಂದ್. ಮಕ್ಕಳ, ಈ ಒಂದು ಸಂದೇಶ ಕೇವಲ ಸೈನಿಕರ ಮೈಸೂರಿನಲ್ಲಿರುವಂಥ ಅಭ್ಯರ್ಥಿಗಳಿಗೆ ಅಂತಲ್ಲ, ಕರ್ನಾಟಕದಾದ್ಯಂತ ಭಾರತದ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ತಲುಪಬೇಕು, ಪೋಷಕರಿಗೆ ತಲುಪಬೇಕು. ಅದು ವಿಶೇಷವಾಗಿ ನಮ್ಮ ಡಿಫೆನ್ಸ್ ಸೆಕ್ಟರ್ ಆರ್ಮಿ ಹೆಡ್ ಕ್ವಾರ್ಟರ್ ಕೂಡ ತಲುಪಬೇಕು. ಏನಕ್ಕಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕಣ್ಮುಂದಿಂತ ಇರುವಂಥ ಯುವಕ ಬಹಳ ದೇಶಪ್ರೇಮಿ, ಸೇನಾಭಿಮಾನಿ, ಸೇನಾಕಾಂಕ್ಷಿ ಕಾರ್ತಿಕ್ ಸುಮಾರು 1 ವರ್ಷದ ಮುಂಚೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಸುಮಾರು 6 ವಾರಗಳ ತನಕ ತರಬೇತಿ ಪಡ್ಕೊಂಡಿದ್ದ. ಎತ್ತರ ಕಡಿಮೆ ಇದ್ದ ಕಾರಣ ಅವನು ನರ್ಸಿಂಗ್ ಅಸಿಸ್ಟೆಂಟ್ಗೆ ಅಂತೇಳಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದ. ಸೇನೆಯಲ್ಲಿ ಬರುವಂಥ ಒಂದು ಭಾಗ ನರ್ಸಿಂಗ್ ಅಸಿಸ್ಟೆಂಟ್. ಟೆಕ್ನಿಕಲ್ ಬರುತ್ತೆ, ಕ್ಲರ್ಕ್ ಬರುತ್ತೆ, ಟ್ರೇಡ್ ಬರುತ್ತೆ, GD ಬರುತ್ತೆ. ಅದರಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಅಂತೇಳಿ ಅವನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದ. ಮನೆಗಡೆ ಬಡಸ್ತನ ಇತ್ತು, ಕಷ್ಟ ಇತ್ತು. ಆ ಕಷ್ಟದಲ್ಲಿ ಅವನು ಏನಾದರೂ ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ತುಂಬ ಹುಚ್ಚಿತ್ತು. ತುಂಬ ಒಳ್ಳೆಯ ಹುಡುಗ. ಯಾವುದೇ ರೀತಿ ಕೆಟ್ಟ ಹವ್ಯಾಸ, ವಂಚನೆ, ಮೋಸ ಮಾಡುವಂಥ ಬುದ್ಧಿ ಅವನಲ್ಲಿ ಇರಲಿಲ್ಲ. ಅವನನ್ನು ಕಳಿಸ್ಕೊಟ್ಟಂಥದ್ದು ನನ್ನ ಸೀನಿಯರ್ ಆಗಿದ್ದಂಥ ಸೀತಾರಾಮ್ ಸರ್ ಅವರು. ಶ್ರೀಧರ್, ನಿನ್ನ ಹತ್ರ ಕಳಿಸ್ಕೊಡ್ತೀನಿ, ಇವನಿಗೆ ತರಬೇತಿ ಸರಿಯಾಗಿ ಕೊಡಪ್ಪ ಅಂತಂದರು. ಮನೆ ಕಡೆ ಸಮಸ್ಯೆ ಇದರಿಂದ ನನಗೆ ಫೈನಾನ್ಷಿಯಲ್ ವಿಷಯ ಹೇಳ್ಕೊಂಡ್ರು. ಸ್ವಲ್ಪ ಸಮಸ್ಯೆ ಇದೆ, ಆದಷ್ಟು ನಿನ್ನ ಕಡೆಯಿಂದ ಸಪೋರ್ಟ್ ಮಾಡೋ ಅಂತ ಹೇಳಿದರು. ನಮ್ಮ ಸೈನಿಕರ ಮೈಸೂರು ಬರುವಂಥ ಅಭ್ಯರ್ಥಿಗಳಿಗೆ ನಾವು ಆದಷ್ಟು ಸಪೋರ್ಟ್ ಮಾಡ್ತಾನೇ ಇದ್ವಿ. ಅವನು ಕೂಡ ನಾವು ಸಪೋರ್ಟ್ ಮಾಡಿದ್ದೀವಿ. ಆದರೆ ನಮ್ಮ ಸೌತ್ ಕರ್ನಾಟಕ ಅಥವಾ ಸೌತ್ ಇಂಡಿಯಾದಲ್ಲಿ ಸೇನೆಗೆ ಸೇರುವಂಥ ಆಕಾಂಕ್ಷಿಗಳಿಗೆ ಬಹಳ ವಂಚನೆ ಆಗುತ್ತೆ. ಅದು ಹೇಗೆ ಅಂತೇಳಿ ನಾನು ಇವತ್ತು ಹೇಳಲೇಬೇಕು. ಈ ವಿಡಿಯೋ ನೋಡುವಂಥ ಎಲ್ಲ ಸೇನಾ ಆಕಾಂಕ್ಷಿಗಳು, ಪೋಷಕರು, ಡಿಫೆನ್ಸ್ ಸೆಕ್ಟರ್ನಲ್ಲಿರುವಂಥ ಎಲ್ಲರೂ ಕೂಡ ತಿಳ್ಕೊಬೇಕು ಏನಕ್ಕೆ ಅಂತೇಳಿ. ಕರ್ನಾಟಕದಲ್ಲಿ 3 ARO ಬರುತ್ತೆ. ಬೆಂಗಳೂರು ZRO ಬರುವಂಥ 3 ARO. ಒಂದು ಬೆಂಗಳೂರು ARO, 2ನೇದು ಮಂಗಳೂರು ARO, 3ನೇದು ಬೆಳಗಾಂ ARO. ಬೆಂಗಳೂರು AROದಲ್ಲಿ ಬರುವಂಥದ್ದು 14 ಡಿಸ್ಟಿಕ್. ಅದೇ ಥರ ಮಂಗಳೂರು AROನಲ್ಲಿ 11 ಡಿಸ್ಟಿಕ್, ಬೆಳಗಾಂನಲ್ಲಿ 6 ಡಿಸ್ಟಿಕ್ ಬರುತ್ತೆ. ಆದರೆ ಸೆಲೆಕ್ಷನ್ ಕ್ರೈಟೇರಿಯಾ ನೋಡಿದಾಗ, ಸೆಲೆಕ್ಷನ್ ರೇಷಿಯೋ ನೋಡಿದಾಗ ಭಾಳ ದುಃಖ ಆಗ್ತದೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತೇಳಿ. ಬೆಂಗಳೂರು ARO ಸುಮಾರು 14 ಡಿಸ್ಟಿಕ್ ಮಕ್ಕಳು ಸೆಲೆಕ್ಷನ್ಗೆ ಅಂತ ಹೋದ್ರೂ ಕೂಡ ತಗೊಳ್ಳುವಂಥ ಸೆಲೆಕ್ಷನ್ ಆಗುವಂಥ ಮಕ್ಕಳುಗಳು ಬಹಳಷ್ಟು ಕಡಿಮೆ. ಎಕ್ಸಾಂಪಲ್, ಕೊನೆ ಬಾರಿ ನಡೆದಂಥ ಅಗ್ನಿವೀರ್ನಲ್ಲಿ 260 ಮಕ್ಕಳು ಮಾತ್ರ ನಮ್ಮ ಬೆಂಗಳೂರು AROಯಿಂದ ಸೆಲೆಕ್ಷನ್ ಆದರು. ಅದೇ ಥರ ಮಂಗಳೂರು ARO ಸುಮಾರು 760 ಮಕ್ಕಳು ಸೆಲೆಕ್ಷನ್ ಆದರು. ಈಗ ಬೆಳಗಾಂದು ಕೂಡ ರಿಸಲ್ಟ್ ಬಿಟ್ಟಿದ್ದಾರೆ. ಅಲ್ಲಿ 1084 ಮಕ್ಕಳು GDಗೆ ಸೆಲೆಕ್ಷನ್ ಆಗಿದ್ದಾರೆ, ಟ್ರೇಡು, ಟೆಕ್ನಿಕಲ್ಲು, ನರ್ಸಿಂಗ್ ಬಿಟ್ಟು. ಅದೇ ರೇಷಿಯೋ ನೋಡಿದಾಗ ಬೆಳಗಾಂ ARO ಮತ್ತು ಬೆಂಗಳೂರು AROದಲ್ಲಿ ಅಜಗಜಾಂತರ. 260 1084 ಭಾಳ ವ್ಯತ್ಯಾಸ ಇದೆ. ಇದೊಂದು ಸಮಸ್ಯೆ ZRO ಅಥವಾ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ಸಮಸ್ಯೆಗಳಾಗ್ತಾ ಇದ್ದಾವೆ. ಇದು ಒಂದೆಡೆ. ಆದರೆ ಇನ್ನೊಂದೆಡೆ ಏನಪ್ಪ ಅಂತಂದರೆ, ಡಿಫೆನ್ಸ್ನಲ್ಲಿ ಅವರು ಮೊದಲೇ ಅವರದೇ ಆದಂಥ ಕಾನೂನುಗಳಲ್ಲಿ ಬರೆದಿಟ್ಟಂಥದ್ದು. ನಾನು ಇದರ ಬಗ್ಗೆ ಚರ್ಚೆ ಮಾಡಿದ್ದು ಒಬ್ಬರು ರಿಟೈರ್ಡ್ ಬ್ರಿಗೇಡಿಯರ್ MD ಚಾಕೋ ಎಂಬ ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರ ಜೊತೆ ಮಾತಾಡಬೇಕಿದ್ರೆ, ಸರ್ ಏನಕ್ಕೆ ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ ಅಥವಾ ಈಸ್ಟ್ ವೆಸ್ಟ್ ಇಂಡಿಯಾ ಅಂತಂದಾಗ ಅಲ್ಲಿಗೆ ಭಾಳಷ್ಟು ಮಕ್ಕಳಿಗೆ ವೇಕೆನ್ಸಿ ಕೊಡ್ತಾರೆ. ಅಲ್ಲಿಗೆ ನಮ್ಮ ಕರ್ನಾಟಕ ಅಥವಾ ಸೌತ್ ಇಂಡಿಯಾ ಅಂತಂದಾಗ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಅವರಿಗೆ ಅವಕಾಶಗಳು ಸಿಗುತ್ತೆ. ಮಕ್ಕಳಿಗೆ ಭಾಳ ವಂಚಿತರಾಗ್ತಾರೆ. ನಮ್ಮ ದೇಶಾಭಿಮಾನ ಅವರಿಗೆ ಇದ್ದರೂ ಕೂಡ ಅವ್ರ ಅವಕಾಶ ಸಿಗದೇ ಇದ್ದಾಗ, ಅವರು ವಂಚಿತರಾದಾಗ ಅವ್ರಿಗೆ ದುಃಖ ಜಾಸ್ತಿ ಆಗುತ್ತೆ. ಆ ಒಂದು ಅವಕಾಶ ಸಿಗಲಿಲ್ವಂತಲ್ಲಿ ವಂಚಿತರಾಗ್ತಾರೆ, ಬೇಜಾರಾಗುತ್ತೆ ಅವರಿಗೆ. ಏನು ಸರಿ ಇದ್ದದ್ದು, ಏನು ಲಾಜಿಕ್ ಅಂತ ಕೇಳ್ಕೊಂಡೆ. ಇದು ನಾನು ನೀನು ಸರಿ ಮಾಡಲಿಕ್ಕೆ ಆಗಲ್ಲ ಕಣಪ್ಪ. ನಿನಗೆ ಸೈನಿಕರ ಮೈಸೂರು ಅಂತ ಹೆಸರು ಕಟ್ಟಿ ಅದರಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದೆಯಾ, ಭಾಳ ಸಂತೋಷ. ಆದರೆ ಈ ವೇಕೆನ್ಸಿ ಕ್ರೈಟೇರಿಯಾ ಅಥವಾ ರೇಷಿಯೋ ಏನಿದೆ ಅದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಲ್ಲಿ ಇವಾಗ ಬರೆದಿರೋಂಥದ್ದಲ್ಲ. ತುಂಬ ವರ್ಷಗಳಿಂದನೇ ಯಾರಿಗೆಷ್ಟು, ಯಾವ ಸ್ಟೇಟ್ಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಕೊಡಬೇಕು ಅನ್ನೋದನ್ನು ಬರೆದುಬಿಟ್ಟಿದ್ದಾರೆ.
ಅದನ್ನು ಬದಲಾಯಿಸಬೇಕು ಅನ್ನೋದು ನನ್ನಿಂದ ಆಗಲ್ಲ. ಇದನ್ನು ಒಂದು ರಾಜಕೀಯವಾಗಿಯೋ ಅಥವಾ ಸೇನೆಗೆ ಸೇರಲು ಬಯಸಿರುವಂಥ ಯುವಕ ಯುವತಿಯರಿಂದನೋ ಅಥವಾ ಪೋಷಕರಿಂದ ಅಥವಾ ಎಲೆಕ್ಷನ್ ಪೊಲಿಟಿಕಲ್ MP DC ಇಂಥವರಿಂದ ಅಲ್ಲಿಗೆ ಡಿಫೆನ್ಸ್ಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ತಲುಪಬೇಕು. ಆ ವಿಷಯ ತಲುಪಿದ್ರೆ ಮಾತ್ರ ಅವರೇದ್ರ ಮೇಲೆ ಆ್ಯಕ್ಷನ್ ತಗೊಂಡು ವೇಕೆನ್ಸೀಸ್ ಇನ್ನಷ್ಟು ರಿಲೀಸ್ ಮಾಡಲಿಕ್ಕೆ ವ್ಯವಸ್ಥೆಗಳು ಮಾಡ್ಬೋದು. ಇದು ನನ್ನಿಂದ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ ಅಂತ. ಎಕ್ಸಾಂಪಲ್, ಕೊನೆ ಬಾರಿ ಬೆಂಗಳೂರು ಏರೋದಲ್ಲಿ ಕ್ಲರ್ಕ್, ಏನೀಗ ಹೊಸ ಹೆಸರಾಗಿದೆ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ. ಅದಕ್ಕೆ ಬೆಂಗಳೂರು ಏರೋದಲ್ಲಿ ಎಕ್ಸಾಮ್ ಬರೆದಂಥ ಮಕ್ಕಳು ಕ್ಲರ್ಕೆ ಅಂತೇಳಿ ಭಾಳಷ್ಟು ಮಕ್ಕಳುಗಳು. ಆದರೆ ಸೆಲೆಕ್ಷನ್ ಆದದ್ದು 0, ಒಂದು ಮಕ್ಕಳು ಕೂಡ ಸೆಲೆಕ್ಷನ್ ಆಗಿಲ್ಲ ಕ್ಲರ್ಕ್. ಅದ್ರ ಹಿಂದಿನ ವರ್ಷ ಹೋದ್ರೂ ಕೂಡ ಕೇವಲ 4 ಮಕ್ಕಳು ಸೆಲೆಕ್ಷನ್ ಆಗಿದ್ದು. ಅದ್ರ ಹಿಂದೆ ವರ್ಷ ಹೋದರೂ ಕೂಡ 6 ಮಕ್ಕಳು ಸೆಲೆಕ್ಷನ್ ಆಗಿದ್ದು. ನರ್ಸಿಂಗ್ ಅಸಿಸ್ಟೆಂಟಲ್ಲಿ ನಮ್ಮ ತರಬೇತಿ ಪಡ್ಕೊಂಡಂಥ ಮಕ್ಕಳುಗಳು ಯಾರು ಜನರಲ್ ಕ್ಯಾಟಗರಿ ಇತ್ತು, ಕ್ಯಾಟಗರಿ ಮೀನ್ಸ್ ಅಲ್ಲಿ ಕ್ಯಾಟಗರಿ ನಡೆಯಲ್ಲ, ಆದರೂ ಕೂಡ ಡಿಫೆನ್ಸ್ ಪರ್ಸ್ನಲ್ ಅಂತ ಬಂದಾಗ ಕೇವಲ 6 ಮಕ್ಕಳು ತೊಗೊಂಡಂಥದ್ದು. NCC ಮತ್ತು ಡಿಫೆನ್ಸ್ ಪರ್ಸ್ನಲ್ ಅವರ ಎಕ್ಸ್-ಸರ್ವಿಸ್ಮೆನ್ ಅಥವಾ ಆನ್ ಡ್ಯೂಟಿಲಿರುವಂಥ ಅವರ ಮಕ್ಕಳು ಮತ್ತು NCC ಕೆಡೆಟ್ಸ್ ಇಂಥವ್ರು ಮಾತ್ರ ಅವಕಾಶ ಕೊಟ್ಟರು. ಕೇವಲ 6 ಮಕ್ಕಳು ಸೆಲೆಕ್ಷನ್ ಆದರೂ, ಇನ್ನು ಉಳಿದಂಥ ಮಕ್ಕಳು ಸೆಲೆಕ್ಷನ್ ಆಗಲಿಲ್ಲ. ಒಂದು ಕೂಡ ಜನರಲ್ ಕ್ಯಾಟಗರೀಸಿಂದ ಸೆಲೆಕ್ಷನ್ ಆಗಲಿಲ್ಲ. ಅದಕ್ಕೆ ಉದಾಹರಣೆ ನಮ್ಮಲ್ಲೂ ಇದ್ದಂಥ ಇನ್ನೊಬ್ಬ ಕ್ಯಾಂಡಿಡೇಟ್, ಅವನು ವಂಚಿತ ಆದ್ರ. ಅವನು ತುಂಬ ಸಂಕಟಪಟ್ಟ. ಸರ್, ನಾನು ಸ್ಯಾಮಲ್ಲಿದ್ದು ಎಕ್ಸಲೆಂಟ್ ರನ್ ನೋಡಿದೆ, ರಿಟರ್ನ್ ತುಂಬ ಚೆನ್ನಾಗಿ ಬರ್ತಿದ್ದೀನಿ, ಮೆರಿಟ್ ಲಿಸ್ಟ್ ಬರಲಿ ಸರ್, ಬೇಜಾರಾಗ್ತು ಅಂತಂದ. ಆದರೆ ಅವನೊಂದು ಒಳ್ಳೆಯ ಅವಕಾಶ ಕಾಯ್ತಾಯಿತ್ತು. ಅವನೀಗ ಫಾರಿನ್ ಹೋಗಿ ಜಾಬ್ ತೊಗೊಂಡಿದ್ದಾನೆ. ಆದರೆ ಎಲ್ಲರಿಗೂ ಈ ಥರ ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೊನೆ ಬಾರಿ ಏನು ಕ್ಲರ್ಕಿ ಅಂತೇಳಿ ಅಷ್ಟೊಂದು ವೇಕೆನ್ಸಿನಲ್ಲಿ ಕರ್ನಾಟಕಕ್ಕೆ ಬೆಂಗಳೂರು ಏರೋಗೆ ಒಂದು ಕೂಡ ವೇಕೆನ್ಸಿ ಕೊಡೋಕ್ಕಾಗದೇ ಇರೋರು ಬಿಹಾರ್ಗೆ 350ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ್ರು. 10, 20, 100, 200 ಅಲ್ಲ, 350ಕ್ಕೂ ಹೆಚ್ಚು ಕ್ಲರ್ಕ್ ಹುದ್ದೆಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಏರೋನಲ್ಲಿ ಮಕ್ಕಳುಗಳಿಗೆ ಒಂದು ಕೂಡ ಸೆಲೆಕ್ಷನ್ ಆಗಲಿಲ್ಲ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಕೇಳಿದಾಗ ಸೇಮ್ ಅದೇ ಹೇಳ್ತಿದ್ದಾರೆ, ಅಲ್ಲಿ ವೇಕೆನ್ಸೀಸ್ಗಳು ಜಾಸ್ತಿ ಆ ಕಡೆ ಕೊಡ್ತಾರೆ, ಈ ಕಡೆ ಕೊಡ್ತಿಲ್ಲ ಅಂತೇಳಿ. ಆದರೆ ಒಂದರ ಸೆಲೆಕ್ಷನ್ ಆಗಬೇಕಿತ್ತಲ್ಲ, ಯಾಕಾಗ್ತಿಲ್ಲ? ಇದು ಭಾಳ ಸಮಸ್ಯೆ. ನಾವು ನಮ್ಮ ಸೈನಿಕರ ಮೈಸೂರಿಂದ ಅಬ್ಜೆಕ್ಷನ್ ಮಾಡೋಂತಂದರೆ ಇದು ನಮ್ಮದು ಕೋಚಿಂಗ್ ಸೆಂಟರ್ ಆಗಿರೋ ಕಾರಣ ನಾವು ಮಾಡಲಿಕ್ಕಾಗಲ್ಲ. ಯಾಕೆ ಮಾಡಲಿಕ್ಕಾಗಲ್ಲ? ನಾವು ತರಬೇತಿ ಕೊಡ್ತಾಯಿದ್ದೀವಿ, ಇದು ಫೈನಾನ್ಷಿಯಲ್ ಮ್ಯಾಟ್ರ್ ಬರುತ್ತೆ. ಏನು ಇವ್ರ ಲಾಭಕ್ಕೋಸ್ಕರ ಇವ್ರ ಥರ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇದನ್ನು ನಮ್ಮ ಯೂಸ್ ಫ್ರೀಯಾಗಿ ಆನ್ಲೈನ್ ಮೇಲ್ನಲ್ಲಿ ಅಬ್ಜೆಕ್ಷನ್ ಮಾಡಬೇಕು. ಅದು ಮೇಲ್ ಐ ಡಿ ಕೊಡ್ತೀನಿ. ಮೇಲ್ ಐ ಡಿ ಡೈರೆಕ್ಟ್ಲಿ ನೀವೆಲ್ಲರೂ ಕೂಡ, ಬರೀ ಇಲ್ಲಿರೋಂಥರಲ್ಲ, ಯಾರು ನಮ್ಮ ವಿಡಿಯೋ ನೋಡ್ತಿದ್ದಾರೆ ಎಲ್ಲ ವೀಕ್ಷಕರು ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ ಏನು ಸಮಸ್ಯೆ, ನಮ್ಗೆ ಯಾಕೆ ಈ ಥರ ವಂಚನೆ ಮಾಡ್ತಾಯಿದ್ದೀರಾ ಅನ್ನೋದನ್ನು ತಿಳಿಸ್ಬೇಕು. ಅದರಲ್ಲೊಬ್ಬ ಕಾರ್ತಿಕ್, ಇವನು ಕೂಡ ಅಷ್ಟೇ. ತುಂಬ ಚಿಕ್ಕ ವಯಸ್ಸಿನಲ್ಲೇ ತನ್ನ ಆಸೆ ಅವನಿಗೇನು ಕನಸು ಕಂಡಿದ್ದ ಆ ಕನಸು ನನಸಾಗಲಿಲ್ಲ. ತನ್ನ ತಾಯಿಗೆ ಕೊಟ್ಟಂಥ ಭಾಷೆ ವಂಚಿತನಾಗಿದ್ದೀನಿ, ಆ ಮೋಸ ಹೋದೆ, ನಾನು ಸೆಲೆಕ್ಷನ್ ಆಗಲಿಲ್ಲ ಅನ್ನೋ ಆ ಒಂದು ಸಂಕಟದಿಂದ ಅವ್ರ ತಂದೆ ಇಲ್ಲ ಅವನಿಗೆ. ತಾಯಿಗೆ ಹೇಳ್ದಂತೆ ಹೋಗಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿರೋದು ಬಹಳ ಸಂಕಟ, ಬೇಜಾರಾಗ್ತದೆ. ಆದರೆ ಸೇನೆಗೆ ಹೋಗುವಂಥ ಸೈನಿಕರಾಗಲಿ ತಯಾರಾಗ್ತಿರುವಂಥ ನಿಮ್ಮಂಥ ಯುವಕರುಗಳು ಈ ಸುಸೈಡ್ ಮಾಡ್ಕೊಳ್ಳೋಂಥ ಆಲೋಚನೆ ಬರಲೇಬಾರ್ದು. ಮಾಡ್ಕೊಂಡಿರೋದು ಒಂದು ತಪ್ಪಿದೆ, ಅವನು ಮಾಡಬಾರ್ದು. ಅದನ್ನು ಮಾಡಲಿಕ್ಕೆ ಅದು ಹೆಂಗೆ ಮನಸ್ಸು ಬಂತು, ಮಾಡಬಾರ್ದು. ಮಾಡಿರೋದು ಬಹಳ ಅಪರಾಧ. ಭಾರತ ದೇಶದಲ್ಲಿ ಸಾವಿರಾರು ಥರ ಹುದ್ದೆಗಳಿದೆ. ಡಿಫೆನ್ಸ್ ಸೆಕ್ಟ್ರಲ್ಲೇ 100 ಥರ ನಿಮಗೆ ಅವಕಾಶಗಳು ಸಿಗುತ್ತೆ. ಕಾಯಬೇಕಿತ್ತು, ಒಂದಲ್ಲ ಒಂದು. 23 ಏಜ್ ಇತ್ತು, ಸೇನೆಗೆ ಆಗಲಿಲ್ಲ, ಸೇನೆಗೆ ಹೋಗ್ಬೋಯಿತ್ತು, SSCಗೆ ಹೋಗ್ಬೋಯಿತ್ತು, ಪೊಲೀಸಿಗೆ ಟ್ರೈ ಮಾಡ್ಬೋಯಿತ್ತು, ಅಥವಾ ಏನಾದರೂ ಜಾಬ್ ಮಾಡ್ಬೋಯಿತ್ತು. ಬೇಡ, ಒಂದು
ಬಿಸ್ನೆಸ್ ಮಾಡ್ಬೋಯಿತು, ಏನಾದರೂ ಮಾಡ್ಬೋಯಿತು, ಜೀವನಕ್ಕೇನು ತೊಂದರೆ ಇಲ್ಲ. ನಮ್ಮ ದೇಶ ವಿಶಾಲವಾಗಿದೆ, ಪ್ರಪಂಚ ದೊಡ್ಡದಾಗಿದೆ. ಆದರೆ ಆ ವ್ಯಕ್ತಿ ತನ್ನ ಪ್ರಾಣ ತ್ಯಾಗ ಮಾಡಿರೋಂಥದ್ದು, ತ್ಯಾಗ ಅಂತಂದರೆ ಒಂದು ರೀತಿ ಇದು ತಪ್ಪೆ ಅಂತ ನಮ್ಮ ಸೇನೆಯಲ್ಲಿ ಹೇಳ್ತಾರೆ. ತ್ಯಾಗ ಅನ್ನೋದು ಈ ಥರ ಅಲ್ಲ. ದೇಶ ಸೇವೆ ಮಾಡುವಾಗ, ಶತ್ರುಗಳನ್ನ ಹೊಡೆಯುವಾಗ, ತನ್ನ ಸೇವೆಯಲ್ಲಿ ನಿರತರಾಗಿದ್ದಾಗ ತನ್ನ ಪ್ರಾಣವನ್ನು ಕಳೆದು ಹೋದ್ರದಕ್ಕೆ ಪ್ರಾಣ ತ್ಯಾಗ ಅಂತ ಹೇಳ್ತಾರೆ. ಇದು ಪ್ರಾಣ ತ್ಯಾಗ ಅಂತ ಹೇಳಲ್ಲ, ಆದರೆ ಅವನು ವಂಚಿತನಾಗಿ ತನ್ನ ಪ್ರಾಣ ಕಳ್ಕೊಂಡಿರೋದಕ್ಕೆ ನಾವು ಒಂದು ರೀತಿ ತ್ಯಾಗ ಅಂತಲೇ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಅವನ ಈ ಒಂದು ಜೀವ ತ್ಯಾಗ ಮಾಡಿರುವಂಥದ್ದು ನಮ್ಮ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಿರಲಿ. ಯಾರು ಕೂಡ ಈ ಥರ ಒಂದು ಅನಾಹುತನ ಮಾಡದಂತೆ ಯಾರು ಕೂಡ ಅನಾಹುತ ಮಾಡ್ಕೊಳ್ಳೋದು ಬೇಡಕ್ಕಿಲ್ಲ. ತುಂಬ ಕಷ್ಟ ಆಗ್ತಿದೆ ಸರ್ ನನಗೆ ಜೀವನ ಅಂತಂದರೆ ಏನಾದರೂ ನಮಗೆ ಫೋನ್ ಮಾಡಿ, ನನಗೆ ತಿಳಿಸಿ, ಎಲ್ಲಾದರೂ ಒಂದು ಕೆಲಸ ಕೊಡ್ಸೋಣ, ಏನಾದರೂ ಮಾಡಲಿ, ಏನಾದರೂ ಬಿಸ್ನೆಸ್ ಮಾಡಲಿ, ಏನಾದರೂ ಅವಕಾಶ ಕೊಡೋಣ. ಪ್ರಪಂಚ ದೊಡ್ಡದಾಗಿದೆ. ಹೊಟ್ಟೆಗೆ ಅನ್ನ ಇಲ್ಲದಷ್ಟು ಕಷ್ಟ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಏನಾದರೂ ಮಾಡಿದ್ರೂ ಕೂಡ ಜೀವನಕ್ಕೆ ಅನುಕೂಲವಾಗಿದೆ. ತುಂಬ ಕಷ್ಟ ಇದ್ದರೆ ಏನಾದರೂ ಒಂದು ಕಡೆ ಸಪೋರ್ಟ್ ಮಾಡೋಣ, ಸಹಾಯ ಮಾಡೋಣ. ಆದರೆ ಜೀವ ಒಂದು ಸರಿ ಕಳ್ಕೊಂಡ್ರೆ ಮತ್ತೊಮ್ಮೆ ಬರೋದು. ದೇಶಕ್ಕೋಸ್ಕರ, ನಮ್ಮ ಮಣ್ಣಿಗೋಸ್ಕರ ಏನಾದರೂ ಜೀವ ತ್ಯಾಗ ಮಾಡೋದೇ ಬೇರೆ ಉದ್ದೇಶವಾಗಿರ್ತದೆ. ಆದರೆ ಈ ಥರ ಮಾಡ್ಕೊಳ್ಳೋದು ಸರಿ ಇರಲ್ಲ. ಅದು ಹೇಳಿತನ ಅಂತಾರೆ, ಹೇಳಿ ಅಂತಾರೆ ಇದಕ್ಕೆ. ನಾನು ಪ್ರತಿಯೊಬ್ಬ ಭಾರತೀಯ ಯುವಕ ಯುವತಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಥರ ಆಲೋಚನೆ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಅವ್ನು ಮಾಡಿರುವಂಥ ತಪ್ಪನ್ನ ನೀವು ಯಾರು ಮಾಡಲಿಕ್ಕೆ ಹೋಗಬೇಡಿ. ಜಗತ್ತು ದೊಡ್ಡದಾಗಿದೆ, ಏನಾದರೂ ದೊಡ್ಡ ಸಾಧನೆ ಇನ್ನಷ್ಟು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಆದರೆ ಏನು ಸೇನೆಯಲ್ಲಿ ಕೊಡುವಂಥ ಈ ಒಂದು ಸೆಲೆಕ್ಷನ್ ರೇಷಿಯೋ ಏನಿದೆ ಅದು ಬದಲಾಗಬೇಕು. ಅದಕ್ಕೋಸ್ಕರ ಹೋರಾಟ ಮಾಡೋಣ. ಎಲ್ಲರೂ ಸೇರಿಕೊಂಡು ನಮ್ಮ ಸೌತ್ ಇಂಡಿಯಾದಲ್ಲಿ ಇನ್ನಷ್ಟು ವೇಕೆನ್ಸಿನ ಕೊಡಿ. ನಮ್ಮ ಯುವಕ ಯುವತಿಯರಿಗೂ ಕೂಡ ಸೇನೆಗೆ ಹೋಗಿ ಸೇವೆ ಮಾಡುವಂಥ ಸೌಭಾಗ್ಯ ಸಿಗಲಿ, ಅವ್ರಿಗೂ ಅವಕಾಶಗಳು ಕೊಡಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ನಾನು ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಹಿಂದಿಯಲ್ಲಿ ಮಾತಾಡಿದರೆ ಐ ಥಿಂಕ್ ಎಲ್ಲ ಭಾರತೀಯರು ತಲುಪ್ತಿತ್ತೇನೋ. ಆದರೆ ಕನ್ನಡದಲ್ಲಿ ಮಾತಾಡೋದು ಕೂಡ ಯಾಕೆ ತಲುಪಲೇಬೇಕು, ತಲುಪಲಿ. ಈಗ ನಾನು ಹಿಂದಿಲಿ ಮಾತಾಡಿದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಕೆಲವ್ರಿಗೆ ಅರ್ಥ ಆಗೋಲ್ಲ. ಅದರಿಂದ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ಹಿಂದಿನಲ್ಲಿ ಹೇಳಬೇಕು ಅಂತಂದರೆ, ಸಭಿ ಭಾರತ್ सारे युवाओं को बताऊंगा जो डिफेंस सेक्टर में सेना में भर्ती होकर सेवा करना चाहता है, वो साउथ इंडिया में जो कम वैकेंसीज दिया जा रहा है वो वैकेंसीज़ को बढ़ाए और हमारा युवाओं को और भारत देश का सेवा करने का मौका ज़्यादा मिले. ಇದನ್ನು ಹೇಳ್ತಾ ನಾನು ಎಲ್ಲರಿಗೂ ಕೂಡ ಇವತ್ತು ಕಾರ್ತಿಕ್ ಮಾಡ್ಕೊಂಡ್ರಂಥ ತಪ್ಪು ಮತ್ತೊಮ್ಮೆ ಯಾರಿಗೂ ಕೂಡ ಆಗದಂತೆ ನಾನು ಕೇಳ್ಕೊಳ್ತೀನಿ. ಮತ್ತು ಅಲ್ಲಿಂದ ಬಂದಂಥ ನ್ಯೂಸ್ ನನಗೆ ಹೇಳ್ತಾಯಿದ್ರು, ಇದನ್ನು ನಮ್ಮ ಮಕ್ಳಿಗೆ ಯಾರು ತೋರಿಸ್ಕೊಳಕ್ಕೆ ಹೋಗಬೇಡಿ, ಸೂಸೈಡ್ ಅಂದರೆ ಕೆಲವು ಮಕ್ಕಳು ಗಾಬರಿ ಆಗ್ತಾರೆ ಅಂತೇಳಿ. ಗಾಬರಿ ಆಗಬಾರ್ದು. ಅದು ನಮಗೆ ಮತ್ತೊಮ್ಮೆ ಈ ಥರ ತಪ್ಪು ಮಾಡಬಾರ್ದು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಜಗತ್ತು ದೊಡ್ಡದಾಗಿದೆ. ಅವ್ನು ಮಾಡಿರೋಂಥ ತಪ್ಪು ನಾವ್ಯಾರು ಮಾಡ್ಕೊಳ್ಳೋದು ಬೇಡ. ನಾವೆಲ್ಲರೂ ಇನ್ನಷ್ಟು ಯುವಕರಿಗೆ ಸ್ಫೂರ್ತಿ ತುಂಬೋಣ. ನಮ್ಮ ಭಾರತ ದೇಶದಲ್ಲಿ 50% ಹೆಚ್ಚು ನಮ್ಮ ಯುವ ಸಮೂಹ ಇದೆ. ಅಂಥ ಮಕ್ಕಳಿಗೆ ಇನ್ನಷ್ಟು ಅವಕಾಶಗಳು ಕೊಟ್ಟು ಬೆಳೆಸಲಿಕ್ಕೆ ಅವಕಾಶ ಕೊಡೋಣ. ಇವತ್ತು ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಲಿ ಅಂತ ಹೇಳ್ತಾ ನಾನು ಇವತ್ತು ಕಾರ್ತಿಕ್ ಅವರ ಒಂದು ಈ ಉಪಸ್ಥಿತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ಜೈ ಹಿಂದ್.